ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ದಲಿತ ಯುವಕನ ಮೇಲೆ ಏನು ಹಲ್ಲೆ ಆಗಿರುವಂತಹ ಒಂದು ಘಟನೆ ಬೆಳಕಿಗೆ ಬರ್ತಾ ಇದೆ ನವಲಗುಂದ ತಾಲೂಕಿನಲ್ಲಿ. ಆದರೆ ಯಾರು ಹಲ್ಲೆ ಮಾಡಿದ್ರು ಆ ವ್ಯಕ್ತಿಗಳನ್ನ ಅಲ್ಲಿನ ಶಾಸಕರಾಗಿರ್ತಕ್ಕಂಥ ಕೋನರೆಡ್ಡಿ ಅವರೇ ಪೋಷಣೆ ಮಾಡುತ್ತಿದ್ದಾರೆ, ಅವ್ರನ್ನ ರಕ್ಷಣೆ ಮಾಡುತ್ತಿದ್ದಾರೆ ಅನ್ನುವಂತಹ ಆರೋಪವನ್ನ ದಲಿತ ಮುಖಂಡರಾಗಿರ್ತಕ್ಕಂಥ ಮಾರುತಿ ದೊಡ್ಡಮನಿ ಅವರು ನೇರ ಆರೋಪವನ್ನ ಮಾಡ್ತಾ ಇದ್ದಾರೆ. ಘಟನೆಯ ವಿವರವನ್ನ ನೋಡ್ತಾ ಹೋದ್ರೆ ದಿನಾಂಕ 11/2/2026 ಮೊರಬ್ರ ಗ್ರಾಮದ ಹತ್ತಿರ ಏನು ದಲಿತ ಯುವಕನ ಜೊತೆ ಸವರ್ಣೀಯರು ಜಗಳ ಮಾಡಿ ಮಾತಿಗೆ ಬೆಳೆದು ಕೈ ಮಿಲಾಸುವರಿಗೆ ಒಂದು ಘಟನೆ ಹೋಗ್ತದೆ. ಈ ಸೌದತ್ತಿಯಿಂದ ಏನೋ ಒಂದು ಜಾತ್ರೆಗೆ ಹೋಗಿ ಬರುವಂತ ಸಂದರ್ಭದಲ್ಲಿ ಘಟನೆ ಆಯಿತು ಅನ್ನುವಂತಹ ಮಾಹಿತಿ ಬರುತ್ತದೆ. ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಘಟನೆ ಸವರ್ಣೀಯರ ಮೇಲೆ FIR ಕೂಡ ಆಗಿರ್ತದ. ಆದ್ರೆ ದಲಿತ ಹುಡುಗನ ಮೇಲೆ ಮಾತ್ರ ಏನು ಪ್ರಕರಣ ದಾಖಲಾಗಿರುತ್ತೆ, ಅದಕ್ಕೆ ಸಂಬಂಧಪಟ್ಟಂಗ ದಲಿತ ಯುವಕನನ್ನ ಬಂಧಿಸಿರ್ತಾರೆ. ಅದರ ಸವರ್ಣೀಯರನ್ನ ಮಾತ್ರ ಇವತ್ತಿಗೂ ಕೂಡ ಬಂಧನ ಮಾಡಿರುವುದಿಲ್ಲ. ಇವರ ಹಿಂದೆ ನವಲಗುಂದ ಶಾಸಕರಾಗಿರ್ತಕ್ಕಂತಹ ಏನು ಕೋನರೆಡ್ಡಿ ಅವರದಾರ, ಇವರ ಕೈವಾಡ ಇದೆ ಅಂತ ಹೇಳಿ ಆ ದಲಿತ ನಾಯಕರು ಮಾತನಾಡ್ತಾ ಇದ್ದಾರ. ಇಂತಹ ಒಂದು ಘಟನೆ ನಡಿಬಾರ್ದಾಗಿತ್ತು. ಸಣ್ಣ ಪುಟ್ಟ ಘಟನೆಗಳು ನಡೆದ್ರು ಕೂಡ ಈಗಾಗಲೇ 2 ಪ್ರಕರಣಗಳಲ್ಲಿ ಕೌಂಟರ್ ಕೇಸ್ಗಳು ಕೂಡ ಆಗಿದ್ದಾವೆ ಅನ್ನುವಂತ ಮಾಹಿತಿ ಐತಿ. ಆದ್ರ ದಲಿತ ಯುವಕರನ್ನ ಬಂಧಿಸಿರುವಂತಹ ಪೊಲೀಸರು ಸವರ್ಣೀಯರನ್ನ ಯಾಕೆ ಬಂಧಿಸ್ತಾ ಇಲ್ಲ ಅಂತ ಕೇಳಿದ್ರೆ ಅದಕ್ಕೆ ಕುಂಟ ನೆಪಗಳನ್ನ ಹೇಳ್ತಾ ಇದ್ದಾರ. ನಮ್ಮ ಹದ್ದಿಗೆ ಬರಂಗಿಲ್ಲ, ನಮ್ಮ ಸರಹದ್ದಿಗೆ ಬರಂಗಿಲ್ಲ, ಈ ಸರಹದ್ದಿಗೆ ಬರಂಗಿಲ್ಲ, ಆ ಸರಹದ್ದಿಗೆ ಬರಂಗಿಲ್ಲ ಅಂತೇಳಿ ಕುಂಟು ನೆಪಗಳನ್ನ ಹೇಳುತ್ತಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ದಲಿತರ ಪರವಾಗಿದ್ದೀವಿ, ಬಡವರ ಪರವಾಗಿದ್ದೀವಿ ಅಂತ ಹೇಳಿ ಅಧಿಕಾರಕ್ಕೆ ಬರ್ತಾರ. ರಾಜ್ಯದ ಗೃಹ ಮಂತ್ರಿಗಳು ಕೂಡ ದಲಿತ ಸಮಾಜದವರೇ ಆಗಿದ್ದರಿಂದ ಯಾಕೆ ಈ ರೀತಿಯಾಗಿರ್ತಕ್ಕಂಥ ಅನ್ಯಾಯಗಳು ನಡೀತಾ ಇದ್ದಾವೆ ಅಂತೇಳಿ ನೇರ ಆರೋಪವನ್ನೇ ಇಲ್ಲಿನ ಏನು ದಲಿತ ಪರ ಹೋರಾಟಗಾರರಾಗಿರ್ತಕ್ಕಂಥ ಮಾರುತಿ ದೊಡ್ಡಮನಿಯವರು ಮತ್ತು ಅವರ ಎಲ್ಲ ಬೆಂಬಲಿಗರು ಕೂಡ ಮಾಡ್ತಾ ಇರ್ತಾರೆ ಅಂತ ಹೇಳ್ಬೋದು. ಈ ಒಂದು ಪ್ರಕರಣವನ್ನ ಸರ್ಕಾರ ಮತ್ತು ಈ ಭಾಗದ ದಲಿತ ಮುಖಂಡರು ಬಹಳ ಗಂಭೀರವಾಗಿ ಪರಿಗಣಿಸಿ ದಲಿತ ಕುಟುಂಬಗಳಿಗೆ ನ್ಯಾಯ ಕೊಡಬೇಕು. ಪೊಲೀಸರು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಒಂದು ಕೋಮಿನವರನ್ನ ಅಂದ್ರೆ ದಲಿತ ಕೋಮಿನವರನ್ನ ಅರೆಸ್ಟ್ ಮಾಡಿದ್ದಾರೆ. ಆದ್ರೆ ಎಟ್ ಎ ಟೈಮ್ ಅದೇ ಸೇಮ್ ಕೌಂಟರ್ ಆಗಿರ್ತಕ್ಕಂತಹ ಸವರ್ಣೀಯರನ್ನ ರಾಜಾರೋಷವಾಗಿ ಅಡ್ಡಾಡಲು ಬಿಟ್ಟಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಈ ಕುರಿತು ಏನು ಧಾರವಾಡ ಪೊಲೀಸ್ ಅಧೀಕ್ಷಕರ ಒಂದು ಏನು DSP ಕಚೇರಿ ಇರ್ತದೆ, ಅಲ್ಲಿ ಹೋರಾಟವನ್ನ ಕೂಡ ಮಾಡಿದ್ದಾರೆ. ಹೋರಾಟ ಮಾಡಿ ಕೋನರೆಡ್ಡಿ ಅವರು ಇದರಲ್ಲಿ ಶಾಮೀಲಾಗಿದ್ದಾರೆ ಅನ್ನುವಂಥದ್ದನ್ನ ನೇರವಾಗಿ ಏನು ಮಾರುತಿ ದೊಡ್ಡಮನಿ ಅವರು ಆರೋಪವನ್ನ ಮಾಡಿದ್ದಾರೆ. ಅಷ್ಟಕ್ಕೂ ಅವರೆಲ್ಲ ಏನ್ ಮಾತನಾಡಿದ್ರೆ ಕೇಳ್ಕೊಂಡ್ ಬರೋಣ ಬನ್ನಿ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. जोर से बोलो, प्यार से बोलो, जय भीम बोलो, जय भीम बोलो. जोर से बोलो, प्यार से बोलो, जय भीम बोलो, जय भीम बोलो. ದಲಿತರಿಗೆ ಅನ್ಯಾಯ ಮಾಡುವ ಅಧಿಕಾರಿಗಳಿಗೆ ಧಿಕ್ಕಾರ, ದಲಿತರ ಮೇಲೆ ಅನ್ಯಾಯ ಮಾಡುವ ರಾಜಕಾರಣಿಗಳಿಗೆ ಧಿಕ್ಕಾರ. ಬರಲಿ ಬರಲಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲೋವರೆಗೆ ಹೋರಾಟ. ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್, ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್, ಜಿಂದಾಬಾದ್. 1/2/2026 ನಡೆದಂಥ ಘಟನೆ ಯಲ್ಲಮ್ಮಗುಡ್ಡದಿಂದ ನವಲಗುಂದಕ್ಕೆ ತೆರಳುವಂಥ ಬ್ಯಾಹಟ್ಟಿಗೆ ತೆರಳುವಂಥ ಚಕ್ಕಡಿಗಳ ಮಧ್ಯೆ ಘರ್ಷಣೆ ಉಂಟಾಗಿ ನಮ್ಮ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಸವರ್ಣೀಯರು ಹಾಗೂ ಪಟ್ಟಬದ್ಧ ಹಿತಾಸಕ್ತಿಗಳು ಕಾದು ಕುಳಿತೊಂದು ಅವನ ಮೇಲೆ ಹಲ್ಲೆ ಮಾಡಬೇಕಂತ ಉದ್ದಾಮ ಮಾಡಿದರು. ಆ ಹಲ್ಲೆ ಮಾಡಿದ ತಕ್ಷಣ ನಮ್ಮ ಯುವಕ ಅವತ್ತು ಸ್ಟೇಷನ್ಗೆ ಅವ್ನಿಗೆ ಕರೆಸ್ತಾರೆ. ಹಲ್ಲೆ ಆದ ವ್ಯಕ್ತಿನ ಕರೆಸ್ಕೊಂಡು ಅವ್ನು ಇಮಿಡಿಯೇಟಾಗಿ ಅರೆಸ್ಟ್ ಮಾಡಿ ಅವನಿಗೆ ಸಬ್ಜೆಯಲ್ಲಿ ಕಳಿಸ್ತಾರೆ. ಆದರೆ ಅಲ್ಲೇ ಇರೋಂಥ ಸವರ್ಣೀಯರು 7 ಮಂದಿ ಮೇಲೆ ಏನು ಪ್ರಕರಣ ದಾಖಲಾಗಿತ್ತಲ್ಲ, ಆ 7 ಮಂದಿ ಪ್ರಕರಣ ದಾಖಲಾದವ್ರನ್ನ ಯಾರನ್ನೂ ಅರೆಸ್ಟ್ ಮಾಡಲ್ಲ. ಒಳ್ಳೆ ಭರವಸೆಯನ್ನು 3 ಸ್ಟೇಷನ್ದಲ್ಲಿ ನಾನು ನವಲಗುಂದದಿಂದ ಹುಬ್ಬಳ್ಳಿ ಗ್ರಾಮೀಣಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೀನಿ, ಹುಬ್ಬಳ್ಳಿ ಗ್ರಾಮೀಣದಿಂದ ಧಾರವಾಡ ಗ್ರಾಮೀಣಕ್ಕೆ ಟ್ರಾನ್ಸ್ಫರ್ ಮಾಡಿದ್ದೇವೆ. ಆಮೇಲೆ DCRE ಅಂತೇಳಿ ನಮಗೆ ಆದಂಥ ಇಲಾಖೆ, ನಮ್ಮ ದಲಿತರಿಗೆ ಆದಂಥ ಅನ್ಯಾಯನ ಸರಿಪಡಿಸುವಂಥ ಇಲಾಖೆ ಇದ್ದರು. ಅಲ್ಲಿ ಕಡಿಯನ್ನವರು ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ಇಲಾಖೆಯನ್ನು ಹಾಕ್ತಾ ಇದ್ದಾರೆ.
ಅವರು ಊರಲ್ಲಿ ಅಡ್ಡಾಡಕತ್ರು ಇಲ್ಲಿವರೆಗೂ 7 ಮಂದಿಯಲ್ಲಿ ಒಬ್ಬರನ್ನು ಬಂಧಿಸಿಲ್ಲ. ಇವತ್ತಿಗೆ 30-35 ದಿವಸ ಆಗಿ ಬಂತು, ಒಬ್ಬರನ್ನ ಬಂಧಿಸಿಲ್ಲ. ಯಾರ ಮೇಲೆ ಕೇಳಿದ್ರು ಒಬ್ಬರ ಮೇಲೆ ಹಾಕ್ತಾ ಇದ್ದಾರೆ. ಯಾಕಂದ್ರೆ ಇದರಲ್ಲಿ ಆ ಭಾಗದ ಒಂದು ಕಾಣದ ಕೈ ಅಂದ್ರೆ ನೇರವಾಗಿ ಹೇಳಿಬಿಡ್ತೀವಿ, ಕೋನ್ ರೆಡ್ಡಿ ಅವರು ಅವ್ರಿಗೆ ಸಂಪೂರ್ಣ ಬೆಂಬಲವನ್ನ ಕೊಡ್ತಾ ಇದ್ರು. ಅದನ್ನ ನಾವು ಕೇಳಿದಾಗ ಅವರು ಸುಳ್ಳು ಈಗ ಪ್ರಕರಣನ ದಾಖಲೆ ಮಾಡಿ, ಎರಡನೇದು ಅವರಾಗಿ KMCಯಲ್ಲಿ ಅಡ್ಮಿಟ್ ಆಗ್ತಾರೆ. ಅಡ್ಮಿಟ್ ಆದ್ಮೇಲೆ ಅವ್ರಿಗೆ ರಾಜ್ಯ ಅತಿಥಿಗತೆ ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅವರು KMCಯಿಂದ ಡಿಸ್ಚಾರ್ಜ್ ಆಗಿ ವೆಲ್ ಆ್ಯಂಡ್ ಫಿಟ್ ಅಂತೇಳಿ KMC ಅವರು ಎಲ್ಲ ಚೆನ್ನಾಗಿದ್ದಾರೆ ಅಂತೇಳಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿದ್ರು. ಅವರು ಮತ್ತೆ ಹೋಗಿ ಇನ್ನೊಂದು ಪ್ರೈವೇಟ್ ಹಾಸ್ಪಿಟಲ್ಲಿ ಅಡ್ಮಿಟ್ ಆಗಿ ಅಲ್ಲಿನೂ ಅದೇ ರೀತಿನೇ ತೋರಿಸ್ತಾರೆ. ಇಲ್ಲಿವರೆಗೆ 30 ದಿವಸ ಆದರೂ ಪೊಲೀಸ್ ಇಲಾಖೆ ಯಾಕೆ ಸುಮ್ಮನೆ ಕೂತಿದೆ, ಯಾರು ಒತ್ತಡ ಇದೆ, ರಾಜಕಾರಣಿಗೂ ಒತ್ತಡ ಇತ್ತಂದ್ರೆ ಯಾಕಂದ್ರೆ ದಲಿತರಿಗೆ ನೀವು ನ್ಯಾಯ ಕೊಡ್ತಾ ಇಲ್ಲ ಅಂದಂಗೆ. ದಲಿತರಿಗೆ ಯಾಕೆ ನ್ಯಾಯ ಕೊಡ್ತಾ ಇಲ್ಲ ಅಂತ ಪ್ರತಿ ವರ್ಷ ನೀವು ಪ್ರತಿ ತಿಂಗಳ ನೀವು ಸ್ಟೇಷನ್ದಲ್ಲಿ ಕುಂದುಕೊರತೆಯನ್ನು ದಲಿತ ಕುಂದುಕೊರತೆಯನ್ನು ಕರಿತೀರಿ. ಈಗ ಅದೇ ದಲಿತರಿಗೆ ಆದಂಥ ಅನ್ಯಾಯವನ್ನು ಸರಿ ಮಾಡೋಕ್ಕಾಗ್ತಾ ಇಲ್ಲ ಅಂತಂದರೆ ನೀವು ಯಾಕೆ ಕರಿತೀರಿ? ಇನ್ನು ಮುಂದೆ ನೀವು ಅಂಥವೆಲ್ಲ ಕರೆಯೋಕ್ಕೆ ಹೋಗಬಾರ್ದು. ನೀವು ಕರೆಯೋದ್ರಿಂದ ನೀವು ನಾಳೆ ಇವತ್ತು ಒಂದು ದಿವಸ ಇವರು ಏನಾರ ನಮಗೆ ರಿಸಲ್ಟ್ ಕೊಡಲಿಲ್ಲ ಅಂತಂದರೆ ಧಾರವಾಡಾದ್ಯಂತ ಮತ್ತು ಹುಬ್ಬಳ್ಳಿಯಾದ್ಯಂತ ಏನು ಪ್ರತಿ ಸಲ ನಾವು ಹುಬ್ಬಳ್ಳಿ ಧಾರವಾಡ ಬಂದ್ ಕರೆ ಮಾಡ್ತೇವಲ್ಲ ಅದೇ ರೀತಿ ಮಾಡ್ತೀವಿ. ಯಾರು ಸಂಬಂಧಪಟ್ಟಂಥ ಅಧಿಕಾರಿ ಇದಾರೋ ಅವ್ರ ಮೇಲೆ ನಾವು ವಿರುದ್ಧವಾಗಿ ಹೋರಾಟ ಮಾಡೋಕ್ಕೆ ಎಚ್ಚರ ಪಡೋದಿಲ್ಲ. ಆದರೆ ನಮಗೆ ಇವತ್ತು ಇಲ್ಲಿ ಅಧ್ಯಕ್ಷರ ಇದಕ್ಕೆ ಬಂದಿದ್ವಿ ಆಫೀಸಿಗೆ, DSP ಆಫೀಸಿಗೆ. ಅವರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ, ನಾವು ಇವತ್ತು ಒಂದು ದಿವಸದಲ್ಲೇ ಸಂಪೂರ್ಣವಾದಂಥ ನಾವು ಕೆಲಸ ಮಾಡ್ತೀವಿ, ಅದಕ್ಕೆ ಪ್ರಕರಣಕ್ಕೆ ಈ ತೆರೆ ಎಳಿತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಕ್ಕೆ ನಾವು ಸಾಂಕೇತಿಕವಾಗಿ ಸ್ವಲ್ಪ ಜನ ಬಂದುಕೊಂಡು ಅವ್ರ ಮಾತಿಗೆ ನಾವು ಮರ್ಯಾದೆ ಕೊಟ್ಟುಕೊಂಡು ನಾವು ಹೊರಡ್ತಾ ಇದ್ದೇವೆ. ಅದಕ್ಕೆ ಈ ಮುಂಬರುವ ದಿನಗಳಲ್ಲಿ ಇವರು ಸರಿಯಾದ ಕೆಲಸಗಳನ್ನು ಮಾಡಲಿಲ್ಲ ಅಂತಂದರೆ ಇವರೇ ನೇರ ಹೊಣೆಗಾರ ಅಧಿಕಾರಿಗಳಾಗಿರ್ತಾರೆ ಅಂತೇಳಿ ಈ ಮೂಲಕ ಎಚ್ಚರಿಸ್ತೀವಿ. ಅಲ್ಲ, ಅದೇ ನೆಕ್ಸ್ಟ್ ಬರುವಂಥ ವಿಚಾರ ಅಂತಂದರೆ ಏನು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಅಂತ ಇದ್ದಾರೆ, ಗ್ರಾಮೀಣ ಪೊಲೀಸ್ ಸ್ಟೇಷನ್ ಮುಂದೆ ಇಲ್ಲದೆ DC ಕಚೇರಿ ಮುಂದೆ ವಿರುದ್ಧವಾಗಿ ಹೋರಾಟ ಮಾಡುವಂಥ ಪ್ರಯತ್ನವನ್ನು ಮಾಡ್ತೀವಿ.